ಮಂಡ್ಯದ ಮೇಲುಕೋಟೆ ಶಾಸಕರ ಕಚೇರಿಯಲ್ಲಿ ಇಲ್ಲ ಕರೆಂಟ್. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಚೇರಿಯಲ್ಲಿ ಪವರ್ ಕಟ್ ಆಗಿದೆ. ಬರೋಬ್ಬರಿ 16,000 ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಮಂಡ್ಯದ ಮೇಲುಕೋಟೆ ಶಾಸಕರ ಕಚೇರಿಯಲ್ಲಿ ಪವರ್ ಕಟ್ ಆಗಿದೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಚೇರಿಯಲ್ಲಿ ಈಗ ಪವರ್ ಕಟ್ ಆಗಿದೆ. 16,000 ರೂಪಾಯಿಗಳ ಬಿಲ್ ಬಾಕಿ ಉಳಿಸಿಕೊಂಡಿದೆ ಶಾಸಕರ ಕಚೇರಿ. ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿದ್ದಾರೆ ಚೆಸ್ಕಾಂ ಅಧಿಕಾರಿಗಳು. ನೇರವಾಗಿ 20 ದಿನದಿಂದ ಕತ್ತಲಲ್ಲೇ ಮುಳುಗಿದೆ ಶಾಸಕರ ಕಚೇರಿ. ಹೆಲ್ಪ್ಲೈನ್ ಶಾಸಕರ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿದಿಲ್ಲ. ಈ ತನಕ 16,000 ರೂಪಾಯಿ ಬಿಲ್ ಬಾಕಿ ಇರುವಂತ ಕಾರಣ ನೇರವಾಗಿ ಅಧಿಕಾರಿಗಳು, ಚೆಸ್ಕಾಂನ ಅಧಿಕಾರಿಗಳು ಪವರ್ನ ಕಟ್ ಮಾಡಿದ್ದಾರೆ. ಶಾಸಕರ ಕಚೇರಿಯಲ್ಲಿ ಈಗ ಪವರ್ ಇಲ್ಲ. ನಾನು ಒಂದು ಏನಾರು ಮಾಡ್ಕೊಳ್ಳಿ, ಬೋರ್ ಪರಿಸರ ಇದು ಮಾಡೋಣ, ಒಂದು ಲೈನಲ್ಲಿ ಎಲ್ಲ ಇಡ್ಸ್ಕೊಳ್ಳಿ, ನನ್ನ ಲೈನ್ ಅಂತ ಕೊಡೋದಿಲ್ಲ. ಇಷ್ಟೆಲ್ಲ ಬಂದು ಕೇಳಿಲ್ಲ. ಸಹಾಯವಾಣಿ ಕೇಂದ್ರ ಮುಂಚೆ ಇಲ್ಲಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಇತ್ತು. ನೋಡ್ತಾ ಇದೀವಿ ದೃಶ್ಯದಲ್ಲಿ ಶಾಸಕರ ಕಚೇರಿಯಲ್ಲೇ ಕರೆಂಟ್ ಇಲ್ಲ. ಹೇಳಿ ಕೇಳಿ ಶಾಸಕರು ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಸರ್ವೋದಯ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಇವರು. ನೇರವಾಗಿ ಪಕ್ಷೇತರ ಶಾಸಕರಾಗಿ ತಮ್ಮ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಆದರೆ ಅವರ ಕಚೇರಿಯಲ್ಲೇ ಈಗ ಕರೆಂಟ್ ಇಲ್ಲ. 16,000 ರೂಪಾಯಿಗಳ ಬಿಲ್ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಪವರ್ ಕಟ್ ಆಗಿದೆ. ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ 15 ದಿನದಿಂದನೂ ನಮಗೆ ಪವರ್ ಇಲ್ಲ. ಈಗ ವಯಸ್ಸಾದವರು ನಮ್ಮ ಆಫೀಸಲ್ಲಿ ಎಲ್ಲರೂ ಬರ್ತಿದ್ದಾರೆ. ಅವ್ರು ಏನಂತಿದ್ದಾರೆ ಅಂತಂದರೆ, ಈಗ ಇಲ್ಲಿ ಕತ್ಲೆ ಕೋಣೆಯಲ್ಲಿ ಯಾವ ಥರ ಬರೋದು ಮೇಡಮ್ ಅಂತ ಅಂದ್ಬಿಟ್ಟು ಅವರು ಇದು ಮಾಡ್ತಿದ್ದಾರೆ, ಅಡ್ರೆಸ್ ಆಡ್ಕೊಂಡು ಬರ್ತಿದ್ದಾರೆ. ನಾವೇನು ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಅವರಿಗೆ. ಈಗ ನೀವೇ ಕಣ್ಮಟ್ಟಿಗೆ ವಯಸ್ಸಾದವರು 60 ವರ್ಷ ಮೇಲ್ಪಟ್ಟವರೇ ಇಲ್ಲಿಗೆ ಬರೋಂಥವ್ರು, ಅವ್ರಿಗೆ ಕಣ್ಣು ಮಂಜಾಗ್ತಿದೆ. ಸ್ವಲ್ಪ ಮಂಜದಲ್ಲೇ ಬರ್ತಾರೆ ಅಲ್ವಾ, ಅವ್ರಿಗೆ ಏನು ನಾವು ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ನಾವು ಕೆಲವೊಂದು ಸಲ ಪುಟ್ಟಣ್ಣಿ ಸರ್ ಆಫೀಸಲ್ಲೂ ಮಾತಾಡಿದ್ದೀವಿ, ಈ ಥರ ಆಗ್ತಿದೆ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು. ಅವರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಈಗ 3 ಆಫೀಸವರು ಸಹ ಕೂತ್ಕೊಂಡು ಏನಾದ್ರು ಒಂದು ಮಾಡೋಣ ಅಂತಂದ್ರು ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ. ತುಂಬ ಮಾತ್ರ ಪ್ರಾಬ್ಲಮ್ ಆಗ್ತಿದೆ ಸರ್ ಈ ಆಫೀಸಲ್ಲಿ. ಬಟ್ ನಿಮ್ಮ ಕಚೇರಿ ಯಾಕೆ ಕತ್ಲಾಗಿದೆ, ಕಾರಣ ಏನು ಅಂತ? ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಕಟ್ ಮಾಡಿದ್ದಾರೆ ಸರ್ ಕರೆಂಟ್ನ. ಯಾವಾಗಿಲ್ಲ ಮೇಡಮ್? 15 ಡೇಸ್ ಆಯಿತು. 15 ಡೇಸ್. ಯಾರು ಕಟ್ ಮಾಡಿರೋದು? KBR ಬಂದು ಕಟ್ ಮಾಡೋದು ಸರ್. ಯಾರು ಕಟ್ಟಬೇಕಂತ ಎಷ್ಟಿದೆ ಅಂತ ಇದೆ? ಅದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಸರ್. ಅದೇ ಇಲ್ಲಿ ಜನಸ್ಪಂದನ ಮತ್ತೆ ದರ್ಶನ್ ಪುಟ್ಟಣ್ಣಯ್ಯ ಆಫೀಸರ್ ಇದೆ, ನಮ್ದು ಇದೆ. ಅವ್ರು ನಾವು ಕಟ್ಟಲ್ಲ ಅನ್ಕೊಂಡು ಇಡೀ ಬಿಲ್ಡಿಂಗ್ ಕಟ್ ಮಾಡಿದ್ರೆ 3 ಬಿಲ್ಡಿಂಗ್ ಇಂದನೂ ಒಂದೇ ಮೀಟರ್ ಇರೋದು ಸರ್. ಸೊ ಈಗ ನೀವು ಕೆಲಸ ನಿರ್ವಹಿಸಬೇಕಂದ್ರೆ ಕತ್ಲೆ ಕೋಣೆ ಮಾಡ್ತಿದೀವಿ ಸರ್. ಗವರ್ಮೆಂಟ್ ಆಫೀಸ್ ಬಿಲ್ಡಿಂಗ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಯಾರಿಗೆ ಸೇರುತ್ತೆ ಇದು ಅಂತ ಗೊತ್ತಿಲ್ಲ ಸರ್. ಗವರ್ಮೆಂಟ್ ಅಲ್ಲ ಸರ್ ಇದು ಬಿಲ್ಡಿಂಗ್. ಅಲ್ಲ, ಯಾವ ಇಲಾಖೆಗೆ ಸೇರುತ್ತೆ? ಇಲಾಖೆ ಗೊತ್ತಿಲ್ಲ ಸರ್. ತಹಸೀಲ್ದಾರ್ ಆಫೀಸ್ ಇರ್ಬೋದು. ಸೊ ಈ ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡ್ಬೇಕಂದ್ರೆ ಹೇಗೆ ಮಾಡ್ತೀವಿ ಸರ್? ಈಗೆಲ್ಲ ಆಫೀಸ್ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಹಳೆ ತಾಲೂಕು ಆಫೀಸ್ದು ಮೀಟ್ರು ಅದೇನು ಪೊಲೀಸ್ ಇಲಾಖೆ ಹೆಸರಲ್ಲೇ ಇತ್ತು. ಮುಂಚೆ ಪೊಲೀಸ್ ಸ್ಟೇಷನ್ ನಡೀತಾ ಇತ್ತು. ಆ ಮೀಟ್ರ್ ಹೆಸರು ಪೊಲೀಸ್ ಸ್ಟೇಷನ್ ಇಲಾಖೆ ಹೆಸರಲ್ಲಿದೆ. ಅದನ್ನು ನಾವು ಕಂದಾಯ ಇಲಾಖೆ ಹೆಸರಿಗೆ ಚೇಂಜ್ ಮಾಡಿಕೊಂಡು ಇಮಿಡಿಯೇಟ್ 2 ಡೇಸಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡ್ತಾ ಇದ್ವಿ. ಮತ್ತು ಯಾವುದೇ ಸಮಸ್ಯೆ ಆಗೋದಿಲ್ಲ, 2 ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ. ಅಲ್ಲ, ಅದೇ ಈಗ 1 ವಾರದಿಂದ ಸಮಸ್ಯೆ ಇದೆ. ಅದಕ್ಕೆ ನಾವು ಅದನ್ನ ಕಾರಣ ಹುಡುಕಿದಾಗ ಹಿಂಗೆ ಗೊತ್ತಾಯ್ತು ಅದು. ಯಾಕಂದ್ರೆ ನಾವು ಪೇಮೆಂಟ್ ಮಾಡ್ಬೇಕಂದ್ರೆ ಅದು ಪೊಲೀಸ್ ಇಲಾಖೆ ಹೆಸರಲ್ಲಿ ಇದೆ. ಹಂಗಾಗಿ ನಮ್ಮ ಇಲಾಖೆಯಿಂದ ಮಾಡೋದು ತಪ್ಪಾಗುತ್ತೆ. ಅದನ್ನ ಮೀಟ್ರ್ ಹೆಂಗೋ ನಮ್ಮ ಇಲಾಖೆದೇ ಜಾಗ, ಅದು ಬಿಲ್ಡಿಂಗು ನಮ್ಮ ಹೆಸರಲ್ಲಿ ಇದೆ. ಮತ್ತು ಪೊಲೀಸ್ ಇಲಾಖೆ ಕೊಟ್ಟಿರೋದನ್ನ ಮತ್ತೆ ಅವ್ರು ನಮ್ಗೆ ವಾಪಸ್ ಹಸ್ತಾಂತರ ಮಾಡಿದ್ದಾರೆ. ಹಸ್ತಾಂತರ ಮಾಡಿರೋದ್ರಿಂದ ಮೀಟ್ರ್ ನೇಮ್ ಒಂದು ಚೇಂಜ್ ಆಗಿಲ್ಲ. ನಮ್ಮ ಕಂದಾಯ ಇಲಾಖೆ ಹೆಸರಲ್ಲಿ ಮೀಟ್ರನ್ನ ಚೇಂಜ್ ಮಾಡಿಕೊಂಡು 2 ದಿನದಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡಿ ಮತ್ತು ಅದನ್ನು ರಿಸ್ಟೋರೇಷನ್ ಮಾಡಲಿಕ್ಕೆ ಇವಾಗನೇ ನಾನು ಅವ್ರ ಜೊತೆ ಮಾತಾಡ್ತೀನಿ. AW ಅವ್ರ ಜೊತೆ ಮಾತಾಡಿ ಅದನ್ನು ರಿಸ್ಟೋರ್ ಮಾಡಲಿಕ್ಕೆ ವ್ಯವಸ್ಥೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್,
ನೇರವಾಗಿ ಶಾಸಕರಿಗೆ ಈಗ ಪವರ್ ಇಲಾಖೆ ಶಾಖನ ಕೊಟ್ಟಿದೆ. ನೇರವಾಗಿ ಅಧಿಕಾರಿಗಳು ಕೂಡ ಒಂದಷ್ಟು ಸಬೂಬನ್ನ ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಆಕ್ಚುಲ್ ಆಗಿ ಆಗಿರೋದಾದ್ರೂ ಏನು ಅಂತ ಮಧುಸೂದನ್, ಮಂಡ್ಯದ ಹಳೆ ತಾಲೂಕು ಕಚೇರಿ ಏನಿದೆ ಆ ಒಂದು ಕಚೇರಿಯಲ್ಲಿ 3 ಕಚೇರಿಗಳಿರುವಂಥದ್ದು. ಒಂದು ಶಾಸಕ ಮೇಲುಕೋಟೆ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಿ ಅವರ ನೂತನ ಕಚೇರಿ ಇರುವಂಥದ್ದು. ಜೊತೆಗೆ ಈ ಹಿಂದಿನಿಂದಲೂ ಕೂಡ ಕಂದಾಯ ಇಲಾಖೆಯ ಜನಸ್ನೇಹಿ ಕೇಂದ್ರವೂ ಕೂಡ ಅದೇ ಕಟ್ಟಡದಲ್ಲಿದೆ. ಮತ್ತೊಂದು ಅಂತಂದ್ರೆ ಹಿರಿಯ ನಾಗರಿಕರ ಸಹಾಯವಾಣಿ, ಅದು ಪೊಲೀಸ್ ಇಲಾಖೆಗೆ ಒಳಪಡುವಂತಹ ಒಂದು ಕಚೇರಿ. ಆ 3 ಕಚೇರಿಗಳಿದ್ರು ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಬಿಲ್ಲನ್ನ ಕಟ್ಟಿರಲಿಲ್ಲ. ಅಂದ್ರೆ ಈ ಹಿಂದೆ ಏನು ಶಾಸಕ ದರ್ಶನ್ ಪುಟ್ಟಣ್ಣಿ ಅವರ ಕಚೇರಿ ಇದೆ ಅದು ಸೆಂಟ್ರಲ್ ಪೊಲೀಸ್ ಠಾಣೆ ಆಗಿತ್ತು. ಇದೀಗ ಆ ಒಂದು ಪೊಲೀಸ್ ಠಾಣೆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿದೆ. ಆ ನಿಟ್ಟಿನಲ್ಲಿ ಅದೇ ನಿಟ್ಟಿನಲ್ಲಿ ಅದಾದ ಬಳಿಕ ಶಾಸಕರಿಗೂ ಕೂಡ ಇದೀಗ ಅಲರ್ಟ್ ಆಗಿರುವಂಥದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದ ಬಿಲ್ ಬಾಕಿ ಇತ್ತು ಅದ್ಯಾವುದನ್ನು ಕೂಡ ಕಟ್ಟಿಲ್ಲ. ಅದೇ ನಿಟ್ಟಿನಲ್ಲಿ ಕಳೆದ 20 ದಿನಗಳ ಹಿಂದೆಯಷ್ಟೇ ಚೆಸ್ಕಾಂ ಅಧಿಕಾರಿಗಳು ಆ ಒಂದು ಕಟ್ಟಡದಲ್ಲಿದ್ದಂತಹ ಒಂದು ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿರುವಂಥದ್ದು. ಅಂದ್ರೆ ಬಾಕಿ ಬಿಲ್ ಅನ್ನ ಕಟ್ಟಿದ್ರೆ ಮಾತ್ರ ನಾವು ವಿದ್ಯುತ್ ಸಂಪರ್ಕವನ್ನ ಕೊಡ್ತೀವಿ ಮೂಲಕ ಒಂದು ಕ್ರಮವನ್ನು ತೆಗೆದುಕೊಂಡಿತ್ತು. ಅದಾದ ಬಳಿಕ ಹಲವಾರು ಸಮಸ್ಯೆಗಳು ಕೂಡ ಎದುರಾಗಿರುವಂಥದ್ದು. ಯಾಕೆಂದ್ರೆ ಜನಸ್ನೇಹಿ ಕೇಂದ್ರ ಏನಿದೆ ಆ ಒಂದು ಜನಸ್ನೇಹಿ ಕೇಂದ್ರಕ್ಕೆ RTC ಪಡೆಯೋದಾಗಿರ್ಬೋದು, ಬೇರೆ ಬೇರೆ ನಂದೀಶ್ ನಿಮ್ ಜೊತೆ ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಖುದ್ದು ಶಾಸಕರಾಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಅವರೇ ನಮಸ್ಕಾರ. ಸಂಪರ್ಕ ಕಡಿತಗೊಂಡಿದೆ. ನಂದೀಶ್, ನೀವು ಮಾಹಿತಿಯನ್ನ ನೀಡ್ತಾ ಇದ್ರಿ, ಕಂಟಿನ್ಯೂ ಮಾಡೋದಾದ್ರೆ. ಖಂಡಿತ ಮಧುಸೂದನ್, ಅದೇ ನಿಟ್ಟಿನಲ್ಲಿ ಯಾವಾಗ ಬಾಕಿ ಬಿಲ್ಲನ್ನ ಕಟ್ಟಲಿಲ್ಲ ಬಳಿಕ 20 ದಿನಗಳಿಂದಲೂ ಕೂಡ 20 ದಿನಗಳ ಹಿಂದೆಯೇ ಆ ಒಂದು ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿದ್ದಾರೆ. ಅದಾದ ಬಳಿಕವೂ ಕೂಡ ತಾಲೂಕು ಆಡಳಿತಾಧಿಕಾರಿ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ವಿದ್ಯುತ್ ಬಿಲ್ಲನ್ನ ಕಟ್ಟಿ ವಿದ್ಯುತ್ ಸಂಪರ್ಕವನ್ನ ಪಡೆಯುವಂತ ಕೆಲಸವನ್ನ ಯಾರು ಕೂಡ ಮಾಡಿರಲಿಲ್ಲ. ಅಂದ್ರೆ ಸಬೂಬನ್ನ ಹೇಳ್ಬೇಕು ಅಂದ್ರೆ ತಹಶೀಲ್ದಾರ್ ಅವರೇ ಈ ಒಂದು ಏನು ವಿದ್ಯುತ್ ಬಿಲ್ಲನ್ನ ಕಟ್ಟಬೇಕು, ತಾಲೂಕು ಕಚೇರಿಯಿಂದಲೇ ಅದೆಲ್ಲವೂ ಕೂಡ ಪೇಮೆಂಟ್ ಆಗಬೇಕು ಎಂಬ ನಿಟ್ಟಿನಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಿ ಅವರ ಕಚೇರಿಯ ಸಿಬ್ಬಂದಿಗಳು ಕೂಡ ಇದ್ರು. ಮತ್ತೊಂದು ಕಡೆ ಜನಸ್ನೇಹಿ ಏನು ಕೇಂದ್ರ ಇದೆ ಅವರು ಕೂಡ ನಮಗೆ ಒಳಪಡಲ್ಲ, ನಮ್ಗೆ ಆ ಒಂದು ವಿದ್ಯುತ್ ಬಿಲ್ಲನ್ನ ಕಟ್ಟೋಕೆ ಬರಲ್ಲ ಎಂಬ ನಿಟ್ಟಿನಲ್ಲಿ ಸುಮ್ಮನಿದ್ರು. ಇನ್ನ ಹಿರಿಯ ನಾಗರಿಕ ಸಹಾಯವಾಣಿಗೆ ಆ ಒಂದು ಕಚೇರಿಯ ಸಿಬ್ಬಂದಿಗಳು ಕೂಡ ಅಷ್ಟೇ, ಅಂದ್ರೆ ನಮ್ಮ ವ್ಯಾಪ್ತಿಗೆ ವಿದ್ಯುತ್ ಬಿಲ್ಲನ್ನ ಕಟ್ಟೋಕೆ ಆಗಲ್ಲ ಎಂಬ ಮೂಲಕ ಮೌನವನ್ನು ವಹಿಸಿದ್ರು. ಅದಾದ ಬಳಿಕವೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಇದೀಗ ನ್ಯೂಸ್ ಫಸ್ಟ್ ಕೂಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿರುವಂತದ್ದು. ಇನ್ನು ಇದೇ ಕುರಿತು ನ್ಯೂಸ್ ಫಸ್ಟ್ ಕೂಡ ತಹಶೀಲ್ದಾರ್ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತು. ಅವರು ಹೇಳುವಂತದ್ದು ನಾವು ಇನ್ನೆರಡು ದಿನಗಳಲ್ಲಿ ವಿದ್ಯುತ್ ಸಂಪರ್ಕವನ್ನ ಒದಗಿಸ್ತೀವಿ ಎಂಬ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗೆ ಇನ್ನೆರಡು ದಿನಗಳ ಕಾಲ ಒಳಗೆ ಏನು ವಿದ್ಯುತ್ ಸಂಪರ್ಕವನ್ನು ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.